ನಿಪಾಣಿ ಪಟ್ಟಣದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ನಿಪಾಣಿ ತಹಸೀಲ್ದಾರ್ ಪ್ರವೀಣ್ ಕಾರಾಂಡೆ ಧ್ವಜಾರೋಹಣ ನೆರವೇರಿಸಿದ್ದು, ನಿಪಾಣಿ ನಗರ ಪಾಲಿಕೆ ವತಿಯಿಂದ ಧ್ವಜಾರೋಹಣವನ್ನು ಪೌರಾಯುಕ್ತ ದೀಪಕ್ ಹರದಿ ಕೂಡ ನೆರವೇರಿಸಿದ್ದಾರೆ. ಇನ್ನು ನಂತರ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದಂತಹ ತಹಸೀಲ್ದಾರ್ ಏನು ಹೇಳಿದ್ದಾರೆ ಎನ್ನುವುದನ್ನು ಕೇಳೋಣ ಬನ್ನಿ. ಗೌರವಿಸುವುದು ನಮ್ಮ ಜವಾಬ್ದಾರಿ. ಆಗಸ್ಟ್ 15 ಪ್ರತಿ ಭಾರತೀಯ ಪಾಲಿನ ಹೆಮ್ಮೆಯ ದಿನ. ಬ್ರಿಟಿಷ್ ಆಳ್ವಿಕೆ ಎಂಬ ಬಂಧನದ ಬೇಡಿ ಕಳಿಸಿಕೊಂಡ ದಿನ ಇದು. ಸಂಪ್ರದಾಯಗಳ ವಿವಿಧತೆ ಮತ್ತು ಅವುಗಳನ್ನು ಅಭಿವ್ಯಕ್ತಿಗಳನ್ನು ಏಕೀಕರಿಸಿದವರು ರಾಷ್ಟ್ರಪತಿ ಮಹಾತ್ಮ ಗಾಂಧಿ, ಜೊತೆಗೆ ಸರ್ದಾರ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಇನ್ನು ಅನೇಕ ಮಹಾನ್ ನಾಯಕರು ಇದ್ದರು. ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿತ್ತು. ಇಂದು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಮಹತ್ವದ ಸಂದರ್ಭವನ್ನು ಆಚರಿಸಲು ನಾವೆಲ್ಲರೂ ಒಟ್ಟುಗೂಡಿದ್ದೇವೆ. ಸ್ವಾತಂತ್ರ್ಯ ದಿನವು ಕೇವಲ ರಾಷ್ಟ್ರೀಯ ದಿನ, ರಾಷ್ಟ್ರೀಯ ರಜಾ ದಿನವಲ್ಲ. ಇದು ಪ್ರಜಾಪ್ರಭುತ್ವ, ಏಕತೆ ಮತ್ತು ನ್ಯಾಯದ ತತ್ವಗಳ ಆಚರಣೆಯಾಗಿದೆ. ಬಳಿಕ ನಿಪಾಣಿಯ ಶಾಸಕಿಯಾದಂತಹ ಶಶಿಕಲಾ ಜೊಲ್ಲೆ ಕೂಡ ಮಾತನಾಡಿದ್ದಾರೆ. ಅಷ್ಟಕ್ಕೂ ಶಾಸಕರು ಕೂಡ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಿಪ್ಪಾಣಿ ಹೊಸ ತಾಲೂಕು ಆದ್ಮೇಲೆ ಇವತ್ತು ನಿಪ್ಪಾಣಿ ತಾಲೂಕಿನ ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟಂತ ನಮ್ಮ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರರಾದಂತ ಪ್ರವೀಣ್ ಕಾರಾಂಡೆ ಅವರೇ, ನಮ್ಮ ನಿಪ್ಪಾಣಿ ನಗರಸಭೆಯ ಪೌರಾಯುಕ್ತರಾದಂಥ ದೀಪಕ್ ಹರದಿ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಮಾದೆ, ನಮ್ಮ ನಿಪ್ಪಾಣಿ ಭಾಗದ ಒಬ್ಬ ದಕ್ಷ ಆಡಳಿತಗಾರರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ನಿಪ್ಪಾಣಿಯ CPI ಆದಂಥ ತಳವಾರ್ ಅವರೇ, ಈ ಒಂದು ನಿಪ್ಪಾಣಿಯ ಅವರೇ, CDPO ಆದಂಥ ಸುಪ್ರಿಯಾ ಅವರೇ, ನನ್ನ ಎಲ್ಲ ನಿಪ್ಪಾಣಿ ನಗರಸಭೆಯ ಸದಸ್ಯ ನಗರಸಭೆಯ ಸದಸ್ಯ ಸಹೋದರಿಯರೇ ಮತ್ತು ಇಲ್ಲಿ ಆಗಮಿಸಿದಂತ ಸ್ವಾತಂತ್ರ್ಯಕ್ಕೋಸ್ಕರ ನಿಪ್ಪಾಣಿಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿ ಹೋಗಿದ್ದಾರೆ. ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಇವತ್ತು ಅನೇಕ ಸಂಘ ಸಂಸ್ಥೆಗಳ ನಮ್ಮ ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಆ ಎಲ್ಲ ಹಿರಿಯರನ್ನು ಕೂಡ ನಾನು ಇಲ್ಲಿ ನೆನೆದು ಇಲ್ಲಿ ಆಗಮಿಸಿದಂತ ಯಾವತ್ತು ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ ಮತ್ತು ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರೇ, ಇವತ್ತು ಬಹಳಷ್ಟು ಖುಷಿ ಪಡುವಂತ ಸಂಗತಿ ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ 78 ವರ್ಷಗಳ ಹಿಂದೆ ನಮ್ಮ ದೇಶ ಅನೇಕ ಬ್ರಿಟಿಷರ ಗುಲಾಮಗಿರಿಯಲ್ಲಿ ತತ್ತರಿಸಿದಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು, ಅದೇ ರೀತಿ ಭಗತ್ ಸಿಂಗ್ ಅವರು ಇರ್ಬೋದು, ಹೀಗೆ ಲಕ್ಷಾಂತರ ಕೋಟ್ಯಾಂತರ ನಮ್ಮ ದೇಶದ ಯುವಕ ಯುವತಿಯರು ಮತ್ತು ಹೆಣ್ಮಕ್ಳು ಕೂಡ ಈ ನಮ್ಮ ದೇಶದ ಮಣ್ಣಿಗೋಸ್ಕರ, ಪ್ರಜೆಗಳಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟರು ಅಂತ ಹೇಳಿ ಈಗ ಪ್ರವೀಣ್ ಅವರು ಕೂಡ ಹೇಳಿದ್ರು, ನಾನು ಕೂಡ ಹೇಳ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು, ನಾವು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಂಥ ಒಂದು ಸ್ವತಂತ್ರ ಹೋರಾಟದ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಸುಪುತ್ರಿ, ನಮ್ಮ ಜಿಲ್ಲೆಯ ಒಬ್ಬ ಮಗಳು, ಕಿತ್ತೂರಿನ ರಾಣಿ ಚೆನ್ನಮ್ಮ ತಾನು ರಾಣಿ ಅನ್ನೋದನ್ನ ಮರೆತು ತನ್ನ ನೆಲಕ್ಕಾಗಿ, ಜಲಕ್ಕಾಗಿ, ಮಣ್ಣಿಗಾಗಿ, ಸಣ್ಣ ಪ್ರಜೆಗಳಿಗಾಗಿ ಮಹಾರಾಣಿ ಅನ್ನೋದನ್ನ ಮರೆತು ಕೈಯಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನ ಊದಿರತಕ್ಕಂಥ ಪ್ರಥಮ ಮಹಿಳೆ ಯಾರು ಅಂತಂದ್ರೆ ನಮ್ಮ ಜಿಲ್ಲೆಯ ಸುಪುತ್ರಿ, ನಮ್ಮ ಜಿಲ್ಲೆಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಜಯಂತಿ ಕೂಡ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಂಥ ಒಬ್ಬ ನಮ್ಮ ಜಿಲ್ಲೆಯ ಸುಪುತ್ರಿ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನ ಊದಿದಾಗ ಅವಳಿಗೆ ಬಲಗೈಯ ಬಂಟನಾಗಿ ಸಂಗೊಳ್ಳಿಯ ರಾಯಣ್ಣ ಅವರ ಜೊತೆಗೆ ಹೋರಾಟ ಮಾಡಿದಂತಹ ಕೀರ್ತಿ ನಮ್ಮ ಬೆಳಗಾವಿ ಜಿಲ್ಲೆದು ಅಂತ ಹೇಳಿ ನಾವು ಯಾವತ್ತೂ ಕೂಡ ಮರಿಬಾರ್ದು. ನಂತರ ನಿಪಾಣಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಿದ್ದು 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ
ಕೊಂಡು ನಂತರ ಪಾಸಾದಂತಹ ಪ್ರತಿಭಾವಂತ ಸ್ಟೂಡೆಂಟ್ಸ್ಗಳಿಗೆ ಲ್ಯಾಪ್ಟಾಪ್, ಶೀಲ್ಡ್ ಮತ್ತು ಸರ್ಟಿಫಿಕೇಟ್ಗಳನ್ನು ನೀಡಿ ಸತ್ಕರಿಸಿ ಗೌರವಿಸಲಾಗಿದ್ದು, ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿಗಳಿಗೆ ಸರ್ಟಿಫಿಕೇಟ್ ಹಾಗೂ ಹೂಗುಚ್ಛ ನೀಡಿ ಅಗ್ನಿವೀರರನ್ನು ಸಹ ಈ ಸಂದರ್ಭದಲ್ಲಿ ಸತ್ಕಾರ ಮಾಡುವ ಮೂಲಕ ಗೌರವ ಸಮರ್ಪಣೆಯನ್ನು ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಪೌರಾಯುಕ್ತ ದೀಪಕ್ ಹರದಿ, ಸಿಪಿಐ BS ತಳವಾರ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮಹಾದೇವಿ ನಾಯಕ್ ಸೇರಿದಂತೆ ಇನ್ನುಳಿದವರು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.